ನಮಸ್ಕಾರ ವೀಕ್ಷಕರೇ, ತಮಗೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ನಾನು ಕರ್ಕೊಂಡ್ಬಂದಿದ್ದೀನಿ. ಇದು ಹೊಳೆ ಆಂಜನೇಯ ಅಂತ. ಹೊಳೆ ಆಂಜನೇಯ ಮದ್ದೂರು ತಾಲೂಕಿನಲ್ಲಿದೆ. ಸುಮಾರು ಬೆಂಗಳೂರಿಂದ ಒಂದು 90 ಕಿಲೋಮೀಟ್ರ್ ಆಗುತ್ತೆ. ಆಲ್ಮೋಸ್ಟ್ 1.25 ಗಂಟೆ ಜರ್ನಿ ಆಗುತ್ತೆ. ತುಂಬ ಒಂದು ವಿಶೇಷವಾದಂಥ ಜಾಗ. ಇದನ್ನು 1 ಕಾಲು ಪೈಸಾ ಆಂಜನೇಯ ಅಂತ ಕೂಡ ಅಂತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಹರಕೆ ಮಾಡಿಕೊಂಡ್ರೆ ಈ ಹರಕೆ ಖಂಡಿತ ನೆರವೇರುತ್ತೆ ಅನ್ನೋದು ಇಲ್ಲಿ ಪ್ರತೀತಿ. ಈ ಆಂಜನೇಯನ ದರ್ಶನ ಮಾಡಿಸ್ತಾ ಈ ವಿಡಿಯೋ ಮುಖಾಂತರ ಸುಮಾರು 550 ವರ್ಷ ಹಳೆಯದಾದಂಥ ಆಂಜನೇಯ ಸ್ವಾಮಿ ಇಲ್ಲಿ ಶ್ರೀ ಮುಖ್ಯ ಪ್ರಾಣದೇವರಾಗಿ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಇಲ್ಲಿ ಹನುಮ, ಭೀಮ ಮತ್ತು ಮಧ್ವ ಎಲ್ಲ ಒಂದು 3 ಅವತಾರಗಳನ್ನು ಒಂದೇ ವಿಗ್ರಹದಲ್ಲಿ ನಾವು ನೋಡಬಹುದು. ತುಂಬ ವಿಶೇಷವಾಗಿರುವಂಥ ದೇವಸ್ಥಾನ ಮತ್ತು ತುಂಬ ಪ್ರಶಾಂತವಾಗಿರುವಂಥ ಸ್ಥಳ. ಈ ಆಂಜನೇಯ ಸ್ವಾಮಿ ಒಂದೇ ರೂಪದಲ್ಲಿ 3 ಅವತಾರ ನೀವು ನೋಡ್ಬೋದು. ಹನುಮ, ಭೀಮ, ಮಧ್ವ 3 ಅವತಾರ. ಈ ಆಂಜನೇಯ ಸ್ವಾಮಿ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ಶ್ರೀಪಾದರಾಜರು ಮತ್ತು ವ್ಯಾಸರಾಜರು ಸೇರಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇಶ ಉದ್ದಗಲಕ್ಕೆ 732 ಆಂಜನೇಯ, ಅದರಲ್ಲಿ ಇದು ಒಂದು ಕೂಡ. ಈ ಆಂಜನೇಯ ಸ್ವಾಮಿ ಒಂದೇ ರೂಪದಲ್ಲಿ 3 ಅವತಾರ ನೀವು ನೋಡ್ಬೋದು. ಹನುಮ, ಭೀಮ, ಮಧ್ವ 3 ಅವತಾರ. ನೀವು ನೋಡ್ತಾ ಇರುವಂಥದ್ದು ಹನುಮನ ಅವತಾರ. ಎಡಗೈಯಲ್ಲಿ ಗದೆ ಬದಲು ಸೌಗಂಧಿಕಾ ಪುಷ್ಪ ಹಿಡ್ದಿದ್ದಾರೆ, ಅದು ಭೀಮನ ಅವತಾರ. ತಲೆ ಮೇಲ್ಭಾಗದಲ್ಲಿ ಕೈನ 2 ಬೆರಳು ಉದ್ದ ಇದೆ, ಅದು ಮಧ್ವಾವತಾರ. ಮೇಲ್ಭಾಗದಲ್ಲಿ ಚಕ್ರ, ಶಂಖ ಕಾಣ್ಬೋದು. ಅದ್ರ ಪಕ್ಕ ಸೂರ್ಯ, ಚಂದ್ರ ಕಾಣ್ಬೋದು, ಅದು ಶ್ರೀಪಾದರಾಜರ ಪ್ರತಿಷ್ಠಾಪನೆಯ ಸಂಕೇತ. ಬಾಲದ ತುದಿಯಲ್ಲಿ ಗಂಟೆ ಇದೆ, ಅದು ವ್ಯಾಸರಾಜರ ಪ್ರತಿಷ್ಠಾಪನೆಯ ಸಂಕೇತ. ನೀವು ಎಷ್ಟೊಂದು ಆಂಜನೇಯ ದೇವಸ್ಥಾನಗಳಿಗೆ ಹೋಗಿರ್ತೀರ, ದಕ್ಷಿಣಾಭಿಮುಖವಾಗಿ ನಿಂತಿರುತ್ತೆ. ಈ ಆಂಜನೇಯ ಸ್ವಾಮಿ ಉತ್ತರಾಭಿಮುಖವಾಗಿ ನಿಂತಿದ್ದಾರೆ. ಶಿಖೆ, ಜಡೆ ಇದೆ ಆಂಜನೇಯ ಸ್ವಾಮಿಗೆ. ಮತ್ತು 12ರಿಂದ 15 ವರ್ಷದಿಂದ ಈಚೆಗೆ ಆ ಮುಖದ ಭಾಗ 1/4 ಇಂಚು ಮುಂದಕ್ಕೆ ಬೆಳೀತಾ ಬರ್ತಾ ಇದೆ. ಆ ಹಣೆಗಚ್ಚಿರ ಗಂಧಾಕ್ಷತೆ, ತಲೆ ಮೇಲೆ ತುಳಸಿ ದಳ, ಹೂವು ಇಡಕ್ಕಾಗ್ತಾ ಇರಲಿಲ್ಲ. ಈಗ ಪೂರ್ಣ ಪ್ರಮಾಣದಲ್ಲಿ ಇಡಕ್ಕಾಗ್ತಾ ಇದೆ. ರಾತ್ರಿ ಬಾಗಿಲಾಕಿರೋ ಸಮಯದಲ್ಲಿ ಗಂಟೆ, ಜಾಕ್ಟೆ, ನಗಾರಿ ಶಬ್ದ ಕೇಳಿಬಂದಿದೆ. ದೇವಾನುದೇವತೆಗಳು ಬಂದು ಇಲ್ಲಿ ಪೂಜೆ ಮಾಡಿ ಹೋಗ್ತಾರೆ. ದೈವ ಶಕ್ತಿ ಇದೆ ಅಂತ ನಂಬಿದ್ದಾರೆ. ಈ ದೇವಸ್ಥಾನದ ವಿಶೇಷ, ಅಲ್ಲಿ ಮುಂಭಾಗದಲ್ಲಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ 25 ಪೈಸಾ ಇಟ್ಟಿದ್ದೀವಿ. ಅದ್ರ ಜೊತೆ ನಿಮ್ಮದೊಂದು ಕಾಯಿನ್ ನೋಟು ಇಟ್ಕೊಳ್ಳಿ. ನಿಮ್ಮದೇನೇ ಸಮಸ್ಯೆ, ತೊಂದರೆ, ಕೋರಿಕೆ ಇದ್ದರೆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಹೊರಭಾಗದಲ್ಲಿ 5 ಪ್ರದಕ್ಷಿಣೆ ಮಾಡಿ, ಅಲ್ಲಿ ಹಿತ್ತಾಳೆ ಬೌಲಿದೆ, ಆ ಬೌಲಲ್ಲಿ ಹಾಕಿದ್ರೆ ದೇವರು ಪಾದದ ಹತ್ರ ಇಡ್ತೇವೆ. ನೀವೇನು ಅಂದ್ಕೊಂಡು ಕೇಳ್ಕೊಂಡು ಹೋದ್ರೂ ಖಂಡಿತ ನೆರವೇರುತ್ತೆ. ಈ ದೇವಸ್ಥಾನದ ವಿಶೇಷ ಪ್ರತಿನಿತ್ಯ ಜೇನುತುಪ್ಪ ಅಭಿಷೇಕ ವಿಶೇಷ. ಶನಿವಾರ, ಭಾನುವಾರ, ಮಂಗಳವಾರ, ಗೌರ್ಮೆಂಟ್ ರಜಾ ದಿನಗಳಲ್ಲಿ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ವಿಶೇಷ ಅಭಿಷೇಕ, ಅಲಂಕಾರ, ಬಂದ ಜನಕ್ಕೆ ಪ್ರತಿನಿತ್ಯ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಈ ದೇವಸ್ಥಾನದ ವಿಶೇಷ.
ಗೋಪಿ ರೂಪದಿ ರಘುನಾಥ ಘಾಟಿಸಿ ಸೀತೆ ವಾತ್ಸಲ್ಯನಾಥ ಗರುಗಿದ ರಾಮ